ಜಾತಿ ಗಣತಿ ವಿರೋಧಿಸಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಜಾತಿ ಗಣತಿಗೂ ಸರ್ವೆಗೂ ಏನು ವ್ಯತ್ಯಾಸ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಪರ ವಾದಿಸುತ್ತಿರುವಂತಹ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಸಮೀಕ್ಷೆ ನಡೆಸೋಕೆ ಸರ್ಕಾರಕ್ಕೆ ಇರುವ ಅಧಿಕಾರದ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ. ಸಮೀಕ್ಷೆ ಹಾಗೂ ಗಣತಿ ಸಂಬಂಧ ಸಂಸತ್ನ ಅಧಿಕಾರ ಏನು, ರಾಜ್ಯ ಸರ್ಕಾರದ ಅಧಿಕಾರ ಏನು ಅನ್ನೋದನ್ನ ವಿವರಣೆ ನೀಡ್ತಾ ಇರುವಂತದ್ದು. ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರ ಉನ್ನತಿಗಾಗಿ ಈ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸಮೀಕ್ಷೆಗೆ ತಡೆ ನೀಡಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಸಮೀಕ್ಷೆಗೆ ಯಾಕೆ ತಡೆ ನೀಡಬಾರದು ಅನ್ನೋದಕ್ಕೆ ಕೆಲವು ಅಂಶಗಳನ್ನು ಉಲ್ಲೇಖಿಸುತ್ತಿರುವಂತಹ ಅಭಿಷೇಕ್ ಸಿಂಗ್ ಮನವಿ. ಮೊದಲ ಬಾರಿ ಇಂತಹ ಸಮೀಕ್ಷೆ ನಡೆಸಲಾಗ್ತಿಲ್ಲ. ಈ ಮುಂಚೆ ಕೂಡ ಇಂತಹ ಹಲವು ಸಮೀಕ್ಷೆಗಳು ನಡೆದಿವೆ. ಇನ್ನು ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗಗಳು ಸಮೀಕ್ಷೆ ನಡೆಸಿದ್ವು. ಬೇರೆ ಬೇರೆ ರಾಜ್ಯಗಳ ಸಮೀಕ್ಷೆ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ ಸಿಂಘ್ವಿ. ಆಂಧ್ರದ ಆದೇಶವೊಂದನ್ನು ಉಲ್ಲೇಖ ಮಾಡಿದ್ದಾರೆ ಸಿಂಘ್ವಿ ಅವರು. ಅಂಕಿಅಂಶ ಸಂಗ್ರಹಿಸಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ. ಅಂಕಿ ಅಂಶಗಳಿಲ್ಲದೆ ಕಲ್ಯಾಣಕಾರಿ ಯೋಜನೆಗಳನ್ನು ರೂಪಿಸೋಕೆ ಆಗೋದಿಲ್ಲ. ತಡೆ ನೀಡಿದ್ರೆ ಇಡೀ ಸರ್ಕಾರದ ಅಧಿಕಾರವನ್ನ ತಡೆದಂತಾಗುತ್ತೆ. ಕೇಂದ್ರ ಸರ್ಕಾರ ಮಾತ್ರ ಸೆನ್ಸಸ್ ನಡೆಸಬೇಕನ್ನೋದು ಸರಿಯಲ್ಲ. ಗಣರಾಜ್ಯ ಪರಿಕಲ್ಪನೆಗೆ ಈ ವಾದ ಒಪ್ಪತಕ್ಕದ್ದಲ್ಲ ಅಂತ ವಾದಿಸುತ್ತಿದ್ದಾರೆ. ಜಾತಿ ಗಣತಿಯನ್ನ ನಡೆಸಬಾರದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಎಂದು ಪಿಐಎಲ್ ಅರ್ಜಿದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ದು, ಹೈಕೋರ್ಟ್ ಮಧ್ಯಂತರ ಆದೇಶ ನೀಡುವ ಸಾಧ್ಯತೆ ಇರುವ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಹಾರ ಪ್ರವಾಸವನ್ನ 2 ಗಂಟೆಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ಹೈಕೋರ್ಟ್ ಯಾವ ಆದೇಶ ನೀಡಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದ್ದು, ಆದೇಶವನ್ನ ನೋಡಿಕೊಂಡು ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ 2 ದಿನದ ಜಾತಿ ಜನಗಣತಿ ಸಮೀಕ್ಷೆ ಶುರುವಾಗಿದೆ. ಹೀಗಾಗಿ ಇವತ್ತು ಬಿಜೆಪಿ ನಿಯೋಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕರನ್ನ ಭೇಟಿ ಮಾಡಿದೆ. 15 ಎಸ್ಸಿ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಟ್ಯಾಗ್ ಮಾಡಲಾಗಿದ್ದು, ಕೂಡಲೇ ಇದನ್ನ ಕೈ ಬಿಡಬೇಕು ಅಂತ ಮನವಿ ಸಲ್ಲಿಸಿದೆ. ಇನ್ನು ಉಪಜಾತಿಗಳನ್ನ ಕ್ರಿಶ್ಚಿಯನ್ಗೆ ಟ್ಯಾಗ್ ಮಾಡಿದ್ದಕ್ಕೆ ಮಧುಸೂದನ್ ನಾಯ್ಕ್ ಮೇಲೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಹೇಗೆ ಇನ್ನೊಂದು ಧರ್ಮಕ್ಕೆ ಟ್ಯಾಗ್ ಮಾಡಿದ್ರಿ ಅಂತ ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಗರಂ ಆಗಿದ್ದಾರಂತೆ. ಲೋಪದೋಷಗಳನ್ನ ಸರಿಪಡಿಸಲು ಮನವಿ ಮಾಡಿದ್ದಾರಂತೆ. ಇನ್ನು ಜಾತಿ ಸಮೀಕ್ಷೆ ಒಂದು ಗೊಂದಲದ ಗೂಡಾಗಿದೆ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬ್ರಾಹ್ಮಣ, ಕ್ರೈಸ್ತರು, ಒಕ್ಕಲಿಗ ಹೀಗೆ ದಲಿತರನ್ನ ಕ್ರೈಸ್ತರಿಗೆ ಸೇರಿಸಿದ್ದಾರೆ. ಇದನ್ನ ಸಹಿಸಿಕೊಂಡು ನಾವು ಸುಮ್ಮನೆ ಕೂರುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಇತ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆಯಾಗಬಾರದು ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಸಮೀಕ್ಷೆ ಒಂದು ಗೊಂದಲದ ಗೂಡು. ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ. ಅವರು ಅದೇ ಉಳಿತದೆ. ಅವ್ರದ್ದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡಬೇಕಾ ಅಥವಾ ಬೇರೆ ಕೊಡಬೇಕಾ ಅನ್ನೋದನ್ನ ತೀರ್ಮಾನ ಮಾಡ್ತೀವಂತ. ಇವ್ರು ಯಾರು ತೀರ್ಮಾನ ಮಾಡಕ್ಕೆ? ಕೋರ್ಟ್ ತೀರ್ಮಾನ ಮಾಡಿದೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನ ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರದು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಖುಷಿಯಿಂದ ಗಣತಿದಾರರು ಭಾಗಿಯಾಗಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ತಾಂತ್ರಿಕ ಸಮಸ್ಯೆ ಸ್ವಾಭಾವಿಕ, ಬ್ಯಾಕಪ್ ಇರುತ್ತೆ. ಸಮೀಕ್ಷೆ ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆಗಬಹುದೇನೋ. ಕ್ರಿಶ್ಚಿಯನ್ ಹಿಂದೂ ಜಗಳ ತರೋಕೆ ಪ್ರಯತ್ನಿಸಿದ್ರು. ಅವಶ್ಯಕತೆ ಇದ್ರೆ ಅಂಗನವಾಡಿ ಸೇರಿ ಬೇರೆಯವರ ಸಹಕಾರವನ್ನು ತೆಗೆದುಕೊಳ್ತಾರೆ. ಒಂದೇ ದಿನದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಬಾರದು ಅಂತ ಮಧು ಬಂಗಾರಪ್ಪ ಹೇಳಿದ್ರು. ಅದಕ್ಕೊಂದ್ಸತಿ ಟೈಮ್ ಕೊಡಿ, ಆಗ್ತದೆ, ಏನು ತೊಂದರೆ ಏನಿಲ್ಲ. ಟೀಚರ್ಸ್ ಇದ್ದಾರೆ, ಅದಕ್ಕೆ ವ್ಯವಸ್ಥೆ ಇದೆ. ಎಲ್ಲ ಇಲಾಖೆಯವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ನಾನು ಮನವಿ ಮಾಡೋದು ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ, ನನಗೆ ಗೊತ್ತಿಲ್ಲ. ನಾನು ಅದನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇಟ್ಸ್ ಸ್ಟ್ಯಾಚ್ಯುಟರಿ ಬೋರ್ಡು, ಅವರಿಗೆ ನಾನು ಉತ್ತರ ಕೊಡೋದಕ್ಕಲ್ಲ. ಅವರು ಕ್ರಿಶ್ಚಿಯನ್ಸು, ಹಿಂದೂ ಇದನ್ನೆಲ್ಲ ಜಗಳ ತರೋದಕ್ಕೆ ಒಂದ್ಸತಿ ಟ್ರೈ ಮಾಡಿದರು. ಇದನ್ನು ನಮ್ಮ ಆಯ್ಕೆ ಅಲ್ಲ. ಸಾಮಾನ್ಯ ಜನರು ಇಲ್ಲ ನಾನು ಇಂಥವನು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ? ಸ್ವಾಭಾವಿಕವಾಗಿ ಅದನ್ನು ಪರಿಗಣಕ್ಕೆ ತಗೊಳ್ಳೋದು ಸಮಿತಿಯ ಕರ್ತವ್ಯ. ಅದಾದಮೇಲೆ ಚರ್ಚೆ ಆಯಿತು. ರಾಜ್ಯದಲ್ಲಿ ನಿನ್ನೆಯಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗಿದೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಮಧ್ಯಾಹ್ನದವರೆಗೂ ಸಿಬ್ಬಂದಿಗೆ ಅಧಿಕಾರಿಗಳು ಕಿಟ್ ವಿತರಣೆ ಮಾಡಿದರು. ಹೀಗಾಗಿ ಸಂಜೆ 4 ಗಂಟೆಗಳ ಬಳಿಕ ಅಧಿಕೃತವಾಗಿ ಆರಂಭ ಆಗಿರುವ ಸಮೀಕ್ಷೆಯಲ್ಲಿ 9 ತಾಲೂಕುಗಳಿಂದ ಒಟ್ಟು 32 ಮನೆಗಳಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 2873 ಸಿಬ್ಬಂದಿ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ.
ಇನ್ನು ಬೆಳಗಾವಿಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿರೋಧಿಸಿ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ. ಮೆಡಿಕಲ್ ಸಮಸ್ಯೆ ಇರೋ ವಿಶೇಷ ಚೇತನ ಶಿಕ್ಷಕರು, ವಯಸ್ಸಾದವರು, ಗರ್ಭಿಣಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆಯಂತೆ. ಹೀಗಾಗಿ ನಡೆದಾಡಲು ಆಗದಂತಹ ಶಿಕ್ಷಕರ ನೇಮಕಕ್ಕೆ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಲಾಯಿತು. ಜಾತಿ ಗಣತಿ ವಿಚಾರವಾಗಿ ಬಿಜೆಪಿ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದು, ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರುವ ಜಾತಿಗಳನ್ನು ಹುಟ್ಟುಹಾಕ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಸಂಪ್ರದಾಯ ಮಾಡೋಕೆ ಮುಂದಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಹೋರಾಟಗಳು ಶುರುವಾಗಿದೆ. ಹಿಂದೂಗಳನ್ನ ಹಿಂದೂ, ಮುಸ್ಲಿಮನ ಮುಸ್ಲಿಂ, ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಅಂತ ಮಾಡಬೇಕು. ದೇಶದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಕ್ರಿಶ್ಚಿಯನ್ ಸಂಪ್ರದಾಯ ಮಾಡೋಕೆ ಮುಂದಾಗ್ತಿದೆ ಅಂತ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಮಾತ್ರ ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಇಡೀ ದೇಶದಾದ್ಯಂತ ರಸ್ತೆಗಳ ಗುಂಡಿಗಳ ಸಮಸ್ಯೆ ಇದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲ ಕಡೆಯೂ ಈ ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ರಸ್ತೆ ಗುಂಡಿ ಮುಚ್ಚಲು ನಾವು ನಮ್ಮ ಕೆಲಸ ಮಾಡ್ತಿದ್ದೇವೆ. ಬಿಜೆಪಿ ಕಾಲದಿಂದಲೂ ರಸ್ತೆಗಳನ್ನ ಚೆನ್ನಾಗಿ ಮಾಡಿಕೊಂಡು ಬಂದಿದ್ರೆ ಇಂತಹ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಈಗ ಚುನಾವಣೆ ಬರ್ತಾ ಇದೆ ಅಂತ ಬಿಜೆಪಿಗರು ಆರೋಪ ಮಾಡ್ತಿದ್ದಾರೆ. ನಾನು ದೆಹಲಿ ಪ್ರವಾಸ ಮಾಡಿ ಬಂದೆ. ಅಲ್ಲಿ ಪಿಎಂ ಮನೆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಪರಿಶೀಲನೆ ನಡೆಸಬೇಕು ಅಂತ ಬಿಜೆಪಿ ನಾಯಕರಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನೀರುಗಳನ್ನೆಲ್ಲ ಮುಚ್ತಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 1,000 ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ದೊಡ್ಡ ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. BJP ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ. ಔಟರ್ ರಿಂಗ್ ರೋಡ್ ಮಾರ್ಗದ ಐಬ್ಲೂರ್ ಜಂಕ್ಷನ್ ಬಳಿ ತೀವ್ರ ಟ್ರಾಫಿಕ್ ದಟ್ಟಣೆ ಹಿನ್ನೆಲೆ ಅಜೀಂ ಪ್ರೇಮ್ಜಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ವಿಪ್ರೋ ಕ್ಯಾಂಪಸ್ ಮೂಲಕ ಸೀಮಿತ ವಾಹನ ಸಂಚಾರಕ್ಕೆ ಅನುಮತಿ ನೀಡೋಕೆ ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ವಿಪ್ರೋ ಕ್ಯಾಂಪಸ್ ಮೂಲಕ ವಾಹನ ಸಂಚಾರಕ್ಕೆ ಅವಕಾಶ ನೀಡಿದರೆ 30% ಸಂಚಾರ ದಟ್ಟಣೆ ತಗ್ಗಲಿದೆ ಅನ್ನೋ ಅಭಿಪ್ರಾಯ ತಜ್ಞರಿಂದ ನಮಗೆ ಬಂದಿದೆ. ಅಗತ್ಯ ಭದ್ರತೆಯೊಂದಿಗೆ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಿ ಪರಸ್ಪರ ಒಡಂಬಡಿಕೆಗಾಗಿ ನಮ್ಮ ಅಧಿಕಾರಿಗಳನ್ನು ನಿಮ್ಮ ತಂಡ ಸಂಪರ್ಕಿಸೋಕೆ ಮನವಿಯನ್ನು ಮಾಡ್ತೀನಿ. ಈ ಕುರಿತು ಸಾಧ್ಯತೆಯನ್ನು ಪರಿಶೀಲಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಾದು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ತಾಯಿ ಚಾಮುಂಡಿ ಕಾಂಗ್ರೆಸ್ನವರಿಗೆ ತಕ್ಕ ಪಾಠ ಕಲಿಸ್ತಾಳೆ. ಚಾಮುಂಡಿಗೆ ಯಾರು ಪೂಜೆ ಮಾಡಬೇಕು, ಎಂಥವರು ಮಾಡಬೇಕು, 6 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಎಂಬುದು ಕಾಂಗ್ರೆಸ್ ಉದ್ದೇಶ. ಉದ್ಘಾಟನೆಗೆ ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ಲ, ನಮಗೆ ಯಾವ ಧರ್ಮದ ಮೇಲೆ ದ್ವೇಷ ಇಲ್ಲ, ತಾಯಿ ಚಾಮುಂಡಿ ಯಾವ ಸಂದರ್ಭದಲ್ಲಾದರೂ ಶಿಕ್ಷೆ ಕೊಡಬಹುದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು, ಎಂಥವ್ರು ಮಾಡಬೇಕು, ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ. ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು? ಮೆಕ್ಕಾ ಮದೀನಾ. ಅವರವ್ರ ಭಾವನೆ, ಅವರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಜೀವನ ಆಧಾರಿತ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಚಲೋ ಜೀತೆ ಹೇ ಮೋದಿ ಜೀವನ ಆಧಾರಿತ ಸಿನಿಮಾವನ್ನ ನಗರದ ಮಂತ್ರಿ ಮಾಲ್ನಲ್ಲಿ ವೀಕ್ಷಣೆ ಮಾಡಿದರು. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಆನೇಕಲ್ ನಾರಾಯಣಸ್ವಾಮಿ, ಮಾಜಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿಯ ನಾಯಕರು ಉಪಸ್ಥಿತರಿದ್ದರು. ಮಕ್ಕಳ ಜೊತೆಗೆ ಸಿನಿಮಾ ವೀಕ್ಷಿಸಿ ಬಿಜೆಪಿ ನಾಯಕರು ಖುಷಿ ವ್ಯಕ್ತಪಡಿಸಿದ್ದಾರೆ. ಹಿಮ್ಸ್ನಲ್ಲಿ ವೈದ್ಯರ ಎಡವಟ್ಟು ಪ್ರಕರಣ ಹಾಸನದ ಕೆಡಿಪಿ ಸಭೆಯಲ್ಲಿ ಚರ್ಚೆ ಆಗಿದೆ. ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ವಿಷಯ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ವೈದ್ಯರ ಬಗ್ಗೆ ಸಮಜಾಯಿಷಿ ನೀಡಲು ಹಿಮ್ಸ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ರಾಘವೇಂದ್ರ ಯತ್ನಿಸಿದ್ರು. ಈ ವೇಳೆ ಇದು ವೈದ್ಯರ ಬೇಜವಾಬ್ದಾರಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಬಲಗಾಲಲ್ಲಿ ಬೊಬ್ಬೆ ಇದ್ದಿದ್ದರಿಂದ ಮೊದಲು ಆಪರೇಷನ್ ಮಾಡಿದ್ದಾರೆ. ನಂತರ ಎಡಗಾಲ್ನಲ್ಲಿದ್ದ ರಾಡನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಲಾಗಿದೆ. ಈ ಬಗ್ಗೆ ತನಿಖೆಗೆ ತಂಡ ರಚಿಸಲಾಗಿದೆ ಅಂತ ಹಿಮ್ಸ್ನ ಎಂಎಸ್ ಡಾಕ್ಟರ್ ರಾಘವೇಂದ್ರ ಹೇಳಿದ್ದಾರೆ. ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕ್ಕಳೆಪ್ಪನ ಜೊತೆಗೆ ಮಗಳು ಮದುವೆಯಾದ ಬಗ್ಗೆ ಧಾರವಾಡದ ಸಾಂತ್ವನ ಕೇಂದ್ರದಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಮಾತನಾಡಿ,
ಮೊದಲಿನ ತರ ನಮ್ಮ ಜೊತೆ ಅವಳು ಮಾತನಾಡಲಿಲ್ಲ, ಪೂರ್ತಿ ಅವಳ ತಲೆ ಕೆಡಿಸಿದ್ದಾನೆ ಅಂತ ಮುಕ್ಕಳಪ್ಪ ವಿರುದ್ಧ ಆರೋಪಿಸಿದ್ದಾರೆ. ಒಂದೇ ಉತ್ತರ ಹಿಡ್ಕೊಂಡು ನಿಂತಿದ್ದಾಳೆ, ಅವಳು ನಮ್ಮ ಜೊತೆ ಏನು ಮಾತನಾಡ್ತಿಲ್ಲ, ಪೂರ್ತಿ ತಲೆಗೆ ಹುಚ್ಚು ಹಿಡಿದಿದೆ ಅಂತ ತಂದೆ ಯಲ್ಲಪ್ಪ ತಿಳಿಸಿದ್ದಾರೆ. ಆಕೆ ಏನು ಮಾತಾಡಿಲ್ಲ ಅಂದ್ರಿ ಮೊದ್ಲಿನ ಥರ ಹೆಂಗವ ಏನು ಅನ್ಗೂಡದನ ಆಕಿ ಮೊದ್ಲಿನ ಥರ ಮಾತಾಡ್ಲಿಲ್ರಿ ನಮ್ಮ ಕೂಡ. ಪೂರ ಆಕಿ ತಲೆ ಕೆಡಿಸಿಬಿಟ್ಟಾನ್ರಿ ಮುಕ್ಳಪ್ಪ, ಒಂದ ಹಿಡ್ಕೊಂಡು ನಿಂತು ಬಿಟ್ಟಾಳ್ರಿ ಆಕಿ. ಹಂಗಲ್ವಾ ಹಿಂಗಲ್ವಾ ಅಂದ್ರು ಏನು ಮಾತಾಡವಳ್ರಿ ಆಕಿ ಪೂರ ತಲೆ ತಿಕ್ಕಿ ಹುಚ್ಚು ಹಿಡ್ದತ್ರಿ ಆಕಿಗೆ. ಈಗ ತಲೆ ಕೆಟ್ಟಾರಂಗ ಮಾತಾಡತ್ತಾಳ್ರಿ, ಒಂದೀಟು ಚಂದೆ ಮಾತಾಡ್ಲಿಲ್ರಿ. ಈಗ ಆಕಿದು ಮುಂದುವರ್ಸ್ಬೇಕ್ರಿ, ಅಂದ್ರೆ ಆಕಿ ತಲೆ ಒಟ್ಟು ವಾಸಿ ಆಗೋ ಮಟ್ಟ ನಾವು ಮುಂದುವರ್ಸೋರದೇ. ಏನೂ ಇಲ್ಲ, ಅದೇನು ನಾವು ಸಪೋರ್ಟ್ ಮಾಡಿಲ್ಲ ಆಕಿ. ಅಂಥದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ? ನನಗೆ ಆಕಿ ನಮ್ಮ ಮಗಳು ಚಲೋ ಅಲ್ಲಿ ಬೆಳ್ಳಿ ಅಂತ ನಾನು ಆಕಿಗೆ ಯೂಟ್ಯೂಬ್ ಇದಕ್ಕೆ ನಾನು ಕಳ್ಸಿದ್ ಕರೆ, ಇದಕ್ಕಲ್ಲ ಅದು, ಇಂಥ ಕೆಲ್ಸಕ್ಕೆ ನಾನು ನಮ್ಮ ಕಳ್ಸಾವಲ್ಲ. ಅದಕ್ಕೆ ಅವನು ಅದಕ್ಕೆ ತಲೆ ಕೆಡಿಸಿ ನಮ್ಮ ಕೂಡ ಚಂದಾಗ ಅಣ್ತಂಬ್ರ ಟೈಪ್ ಬಿದ್ದು ಆಕಿಗೆ ಅಕ್ಕ ಅಂದಾನವ ಅಂದು ಆ ಟೈಪ್ ಮಾಡಿ ನೀವು ಕೂಡ ವಿರೋಧ ಮಾಡಿದ್ರಿ. ವಿರೋಧದಾಗ ನಮ್ಗೆ ಗೊತ್ತಿಲ್ಲ ಹಂಗ ಮದುವೆ ಮಾಡ್ಕೊಂಬಂದ್ರ ಅವ್ರೆ ರಿಜಿಸ್ಟರ್ ಆಗಿ ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಿ ಸರಿ ಆಗಿಲ್ರಿ, ಯಾಕೆ ಮುಂಡ್ವಾಡ್ದಾಗೂ ಕಂಪ್ಲೀಟ್ ಆಗೈತಿ. ಈಗ ಅದು ಕೇಸ್ ಆಗೈತಿ. ಈಗ ಅಲ್ಲಿ ಒಂದು ಬ್ರ್ಯಾಂಡ್ ಪೂರ ಸಿಕ್ಕೈತಿ, ಪೂರ ಸುಳ್ಳು ಸುದ್ದಿ ಹೇಳಿ ಅದು ಮದುವೆ ಆಗಿ ಬಂದಾನವ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಿನಿಮಾ ಟಿಕೆಟ್ 200 ರೂಪಾಯಿ ದರ ನಿಗದಿ ಕುರಿತು ರಾಜ್ಯ ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತ್ತು. ಇವತ್ತು ವಿಚಾರಣೆ ನಡೆಸಿ ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಇದರಿಂದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ. ಈ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿದ್ರು. 200 ರೂಪಾಯಿ ಟಿಕೆಟ್ ದರ ಅಂತ ಸರ್ಕಾರದ ಆದೇಶ ಮಾಡಿತ್ತು, ಆದರೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಆದೇಶವನ್ನ ಪ್ರಶ್ನಿಸುವ ಹಾಗಿಲ್ಲ. ಸರ್ಕಾರ ಪ್ರೇಕ್ಷಕರಿಗೆ ಒಡೆಯದಾಗಲಿ ಅಂತ ಅವಕಾಶ ಕಲ್ಪಿಸಿತ್ತು. ತುಂಬಾ ಜನ ಪ್ರೇಕ್ಷಕರು ಥಿಯೇಟರ್ಗೆ ಹೋಗ್ತಾ ಇದ್ರು, ಎಲ್ಲರೂ ಸಿನಿಮಾ ನೋಡೋಕೆ ಅವಕಾಶ ಸಿಗಲಿ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. 1 ವಾರದಿಂದ ತುಂಬಾ ಜನ ಥಿಯೇಟರ್ಗೆ ಹೋಗ್ತಿದ್ದಾರೆ, ಒಳ್ಳೆಯ ಕಲೆಕ್ಷನ್ ಆಗ್ತಿದೆ, ಖುಷಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಅವರು ಸೇರ್ತೀವಿ ಅಂತ ಹೇಳಿದ್ದಾರೆ. 4 ಸ್ಟೇಟು ನಿಂತೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ನಾವು ನಾಳಿದ್ದು ಈಸಿ ಇಟ್ಕೊಂಡಿದ್ವಿ, ಇದರಲ್ಲಿ ಚರ್ಚೆ ಮಾಡ್ತೀವಿ ನಾವೇನು ಮಾಡಬೇಕು ಅಂತೇಳಿ. ನಮ್ಮ ಕಡೆಯಿಂದ ಏನು ಮಾಡಬೇಕಾಗತ್ತೋ ಅದನ್ನು ಮಾಡ್ತೀವಿ. ಸರ್ಕಾರದವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಸರ್ಕಾರ ಉಡುಗೊರೆ ಕೊಟ್ಟಿದೆ. ಕನ್ನಡ ಚಿತ್ರರಂಗವನ್ನ ಉದ್ಯಮ ಎಂದು ಪರಿಗಣಿಸಿ ರಾಜ್ಯ ಸರ್ಕಾರ ಚಿತ್ರರಂಗವನ್ನ ಕೈಗಾರಿಕಾ ವಲಯಕ್ಕೆ ಸೇರಿಸಿ ಸೌಲಭ್ಯ ನೀಡಲು ಮುಂದಾಗಿದೆ. ವಾರ್ತಾ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮಿತಿ ರಚನೆ ಮಾಡಿದೆ. ಕರಡು ನೀತಿಯ ಸಮಿತಿಯ ಸದಸ್ಯರಾಗಿ ಕಂಠೀರವ ಸ್ಟುಡಿಯೋ ಅಧ್ಯಕ್ಷ ಮೆಹಬೂಬ್ ಪಾಷಾ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ, ಸಾರಾ ಗೋವಿಂದ್ ಸೇರಿದಂತೆ 10 ಮಂದಿಯ ಸಮಿತಿ ರಚಿಸಲಾಗಿದೆ. ಇಂದು ಕರಡು ನೀತಿ ಸಮಿತಿ ಮಹತ್ವದ ಸಭೆ ನಡೆಸಲಿದೆ. ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ವೇಳೆ ಖ್ಯಾತ ಗಾಯಕ ಜುಬೀನ್ ಗರ್ಗ್ ಸಾವನ್ನಪ್ಪಿದ್ರು. ಅವರ ಅಂತ್ಯಕ್ರಿಯೆ ಇಂದು ನಡೆದಿದೆ. ಗುವಾಹಟಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಅಭಿಮಾನಿಗಳು, ಜುಬೀನ್ ಕುಟುಂಬಸ್ಥರು ಅಂತಿಮ ವಿದಾಯವನ್ನು ಹೇಳಿದರು. ಜುಬೀನ್ ಹಿಂದಿಯಷ್ಟೇ ಅಲ್ಲ, ಕನ್ನಡ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ. ತಾವಿಬ್ರು ತಂದೆ ತಾಯಿ ಆಗ್ತಾ ಇರೋದಾಗಿ ಕತ್ರಿನಾ ಕೈಫ್ ಹಾಗೂ ವಿಕಿ ಕೌಶಲ್ ದಂಪತಿ ಸಂತಸ ಹಂಚಿಕೊಂಡಿದ್ದಾರೆ. ಕತ್ರಿನಾ ಗರ್ಭವತಿಯಾಗಿರುವ ಫೋಟೋ ಕೂಡ ರಿಲೀಸ್ ಆಗಿದೆ. ಈ ಮೂಲಕ ಹಲವು ದಿನಗಳಿಂದ ಹರಿದಾಡ್ತಾ ಇದ್ದ ಗಾಳಿ ಸುದ್ದಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಈ ಹಿಂದೆ ಕತ್ರಿನಾ ಕೈಫ್ ಮಾರ್ಚ್ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಬಂದಿದ್ರು. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಸಂತಾನಕ್ಕಾಗಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಪೂಜೆ ಮಾಡಿಸಿದ್ರು ಎನ್ನಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧ ಆರೋಪಿ ದರ್ಶನ್ ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ ಅರ್ಜಿಯ ತೀರ್ಪನ್ನು ಸೆಪ್ಟೆಂಬರ್ 25ಕ್ಕೆ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ 25ರಂದು 17 ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಲಿದೆ. ಇನ್ನೊಂದು ಕಡೆ ಪ್ರಕರಣದ A13 ಮತ್ತು A14 ಪರ ವಕೀಲರಿಂದ ಸಲ್ಲಿಸಿದ ಡಿಸ್ಚಾರ್ಜ್ ಅರ್ಜಿಗಳನ್ನು ಕೂಡ 64ನೇ CCH ಕೋರ್ಟ್ ಕೂಡ ವಜಾಗೊಳಿಸಿದೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಅತ್ಯುತ್ತಮ ಮನೋರಂಜನಾ ಚಿತ್ರ ರಾಣಿ ಔರ್ ರಾಖಿ ಕಿ ಪ್ರೇಮ್ ಕಹಾನಿ ಚಿತ್ರಕ್ಕೆ ಪ್ರಶಸ್ತಿ ಸಿಕ್ಕಿದೆ. ಸುದೀಪ್ತೋ ಸೇನ್ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಹಿಂದಿನ ಚಲನಚಿತ್ರ ಖತಾಲ್, 12th ಫೇಲ್ ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ. ವಿಕ್ರಾಂತ್ ಮೆಸ್ಸೆ ಅತ್ಯುತ್ತಮ ನಟ, ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿದೆ. ಇನ್ನು ಶಾರುಖ್ ಖಾನ್ ಅಭಿನಯದ ಜವಾನ್ ಚಿತ್ರಕ್ಕೆ ಅತ್ಯುತ್ತಮ ನಟ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಸಮಾರಂಭ ನಡೀತಾ ಇದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಟ್ರ ಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸಾಫ್ರಾನ್ HCL ಕಂಪನಿ ವಿರುದ್ಧ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಕ್ಕೆ ಕಾರ್ಮಿಕರು ಖಂಡಿಸಿದ್ದಾರೆ. ಸ್ಥಳೀಯ ಕನ್ನಡಿಗರನ್ನ ಹಂತ ಹಂತವಾಗಿ ಕೆಲಸದಿಂದ ವಜಾ ಮಾಡಲಾಗ್ತಿದೆ ಅಂತ ಆರೋಪಿಸಿ ಕಂಪನಿ ಗೇಟ್ಗಳನ್ನು ಬಂದ್ ಮಾಡಿ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ ಕೊಪ್ಪಳದ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣದ ವಿಚಾರಣೆ ಅಂತಿಮ ಹಂತಕ್ಕೆ ತಲುಪಿದೆ. ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಇವತ್ತು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಮುಂದಿನ ತಿಂಗಳು 3ನೇ ತಾರೀಕು ಕೊಲೆ ಕೇಸ್ನ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ತಮ್ಮೂರಿನ ರಸ್ತೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ 2015 ಜನವರಿ 11ರಂದು ಯಲ್ಲಾಲಿಂಗನ ಕೊಲೆಯಾಗಿತ್ತು. ಶಿವರಾಜ್ ತಂಗಡಿಗಿ ಆಪ್ತ ಹನುಮೇಶ್ ನಾಯಕ್ ಸೇರಿ 9 ಜನರ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಡಿಸಿಎಂ ಡಿಕೆಶಿಯಿಂದ ಟೆಂಪಲ್ ರನ್ ಮಾಡಿದ್ದಾರೆ. ಬಿಹಾರದ ಪ್ರಸಿದ್ಧ ವಿಷ್ಣು ದೇವಸ್ಥಾನಕ್ಕೆ ಡಿಸಿಎಂ ಭೇಟಿ ಕೊಟ್ಟಿದ್ದಾರೆ. ಬಿಹಾರ ಗಡಿಯಾದ ವಿಷ್ಣುಪಾದ ದೇಗುಲಕ್ಕೆ ಭೇಟಿ ನೀಡಿದ ಡಿಸಿಎಂ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಇಷ್ಟಾರ್ಥ ವೃದ್ಧಿಗೆ ವಿಷ್ಣುವಿನ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ ಡಿಸಿಎಂ. ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಬಿಜೆಪಿ ಮಾಜಿ ಶಾಸಕ ಪಿ ರಾಜೀವ್ ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಠಾಣೆ ಜನಸಾಮಾನ್ಯರ ರಕ್ಷಣಾ ಕೇಂದ್ರ ಆಗಬೇಕು, ಆದರೆ ಕಾನೂನು ಬಳಸಿಕೊಂಡು ಜನರನ್ನ ಸುಲಿಗೆ ಮಾಡಲಾಗ್ತಾ ಇದೆ. ನಿರಪರಾಧಿ ಅಂತ ಗೊತ್ತಿದ್ರೂ ಸುಳ್ಳು ಎಫ್ಐಆರ್ ಮಾಡಿ ಲಂಚಕ್ಕಾಗಿ ಅರೆಸ್ಟ್ ಮಾಡ್ತೀನಿ ಅಂತ ಪಿಎಸ್ಐ ಮಾಳಪ್ಪ ಪೂಜಾರಿ ಬೆದರಿಕೆ ಹಾಕ್ತಿದ್ದಾರೆ. ಸಿವಿಲ್ ಮ್ಯಾಟರ್ನಲ್ಲಿ ಅಧಿಕಾರ ಇಲ್ಲದಿದ್ರೂ ಕೂಡ ಪಿಎಸ್ಐ ಕಬ್ಜಾ ಕೊಡಿಸೋಕೆ ಹೋಗ್ತಾರೆ ಅಂತ ಆರೋಪವನ್ನ ಮಾಡಿದರು. ಮನೆ ಬಾಗಿಲು ಒಡೆದು ನಗದು ಮತ್ತು ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಮೈಸೂರಿನ ನಂಜನಗೂಡು ಸಿಟಿಜನ್ ಶಾಲೆಯ ಜೋಡಿ ರಸ್ತೆಯ ಬಳಿ ಘಟನೆ ನಡೆದಿದೆ. ಪರಮೇಶ್ ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದ ಖದೀಮರು 50,000 ನಗದು, ಚಿನ್ನಾಭರಣ, ದೇವರ ಹುಂಡಿ ಕದ್ದು ಪರಾರಿಯಾಗಿದ್ದಾರೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮತ್ತೆ ಓಪನ್ ಮಾಡುವಂತೆ ಆಗ್ರಹಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಇತ್ತೀಚೆಗಷ್ಟೇ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ಅನ್ನು ರಾಜ್ಯ ಸರ್ಕಾರ ರದ್ದು ಮಾಡಿತ್ತು. ಈ ಮಾರುಕಟ್ಟೆಯನ್ನು ಮತ್ತೆ ಓಪನ್ ಮಾಡುವಂತೆ ವರ್ತಕರು ಮತ್ತು ರೈತರು ಆಗ್ರಹಿಸಿದ್ದಾರೆ. ಗೋಮಾಂಸ ಸಾಗಿಸ್ತಾ ಇದ್ದ ವಾಹನಕ್ಕೆ ಬೆಂಕಿ ಇಟ್ಟಿದ್ದಾರೆ ಗ್ರಾಮಸ್ಥರು. ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಆಗಿದೆ ಇಡೀ ವಾಹನ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಿಂದ ಹೈದರಾಬಾದ್ಗೆ ಗೋಮಾಂಸ ಸಾಗಾಟ ಮಾಡಲಾಗ್ತಾ ಇತ್ತು. ತಾರಕಕ್ಕೇರಿದೆ ಬೈಂದೂರು ಪಟ್ಟಣ ಪಂಚಾಯತ್ ವಿವಾದ. ಶಾಸಕರು ಮತ್ತು ಬಿಜೆಪಿಯ ಮಾಜಿ ತಾಲೂಕಾಧ್ಯಕ್ಷರ ನಡುವೆ ಜಟಾಪಟಿಯಾಗಿದೆ. ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋಕೆ ಹೊರಟಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಶಾಸಕ ಗುರುರಾಜ್ ಗಂಟಿಹೊಳೆ. ಮಾತಿಗೆ ಮಾತು ಬೆಳೆದು ತಳ್ಳಾಡಿಕೊಂಡಿದ್ದಾರೆ. ಇಬ್ಬರು ಕೂಡ ನಾಯಕರು ಮಾತಿನ ಚಕಮಕಿ ತಳ್ಳಾಡಿದವರು ಎಂಬ ಗುಸುಗುಸು ಕೂಡ ನಡೀತಾ ಇದೆ. ಉಡುಪಿಯ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ವಿಳಾಸ ಕೇಳುವ ನೆಪದಲ್ಲಿ ವೃದ್ಧಿ ಅವಳಿ ಸರ ಕಳ್ಳತನ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತರೀಕೆರೆ ಗ್ರಾಮದ ಬಳಿ ನಡೆದಿದೆ. ಹಾಡು ಹಗಲೇ ಗ್ರಾಮದಲ್ಲಿ ಸರ ಕಸಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ತರೀಕೆರೆ ಗ್ರಾಮದ ಜಯಲಕ್ಷ್ಮಮ್ಮ ಸರ ಕಳೆದುಕೊಂಡಿದ್ದಾರೆ. ಮಾದಪ್ಪನ ಭಕ್ತರಿಗೆ ಗುಡ್ ನ್ಯೂಸ್. ದಾಸೋಹದಲ್ಲಿ ಸಿರಿಧಾನ್ಯ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ಸಿರಿಧಾನ್ಯದಿಂದ ತಯಾರಿಸಿದ ಬಿಸಿಬೇಳೆ ಬಾತ್ ಪಾಯಸ ವಿತರಣೆ ಮಾಡಲಾಗುತ್ತಿದೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಮೈಸೂರು ಪರಂಪರೆ ಸಾರುವ ಕೇಕ್ ಶೋಗೆ ಇವತ್ತು ನಟಿ ರಚಿತಾ ರಾಮ್ ಚಾಲನೆ ಕೊಟ್ಟಿದ್ದಾರೆ. ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ ನಡೆದ ಕೇಕ್ ಶೋನಲ್ಲಿ ಕೇಕ್ ಪ್ರಿಯರು ಭಾಗಿಯಾಗಿದ್ದರು. ದೊಡ್ಡ ಗಡಿಯಾರ, ಅಂಬಾರಿ ಹೊತ್ತ ಆನೆಗಳು, ಅರಮನೆ, ಕೃಷ್ಣರಾಜ ಅಣೆಕಟ್ಟು ಸೇರಿದಂತೆ ವಿವಿಧ ಬಗೆಯ ಕೇಕ್ಗಳು ಗಮನ ಸೆಳೆದವು. ಇನ್ನು ಮೈಸೂರು ಅರಮನೆಯಲ್ಲಿ ಮಹಿಳಾ ದಸರಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದರು. ಇದೇ ವೇಳೆ ಸಚಿವೆಗೆ ಮಹಿಳೆಯರು ಸನ್ಮಾನ ಮಾಡಿದರು. ಇನ್ನು ಅರಮನೆಯಲ್ಲಿಂದು ಗಜಪಡೆಗೆ 3ನೇ ಸುತ್ತಿನ ತಾಲೀಮು ನಡೆಸಲಾಗಿದೆ. 14 ಆನೆಗಳು ಸೇರಿದಂತೆ ಅಶ್ವಾರೋಹಿ ದಳದ ಕುದುರೆಗಳು ಭಾಗಿಯಾಗಿದ್ವು. 3 ಸುತ್ತಿನ ಸಿರಿಮದ್ದು ಸಿರಿಸುವ ತಾಲೀಮಿನಲ್ಲಿ ಗಜಪಡೆ ಬೆದರದೆ ನಿಂತುಕೊಂಡಿದ್ವು. 3 ಸುತ್ತಿನ 21 ಬಾರಿ ಸಿರಿಮದ್ದು ತಾಲೀಮು ಯಶಸ್ವಿಯಾಗಿದೆ. ದಸರಾ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ. ಸೆಪ್ಟೆಂಬರ್ 26ರಿಂದ ಸೆಪ್ಟೆಂಬರ್ 28ರವರೆಗೆ ಅದ್ದೂರಿಯಾಗಿ ಕಾವೇರಿ ಆರತಿ ನಡೆಯಲಿದ್ದು ಶ್ರೀರಂಗಪಟ್ಟಣ ದಸರಾವನ್ನ ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಭರಣ ಉದ್ಘಾಟಿಸಲಿದ್ದಾರೆ. ಶ್ರೀರಂಗಪಟ್ಟಣ ದಸರಾಗೆ 3 ಆನೆಗಳು ಬರ್ತವೆ. ಶ್ರೀರಂಗಪಟ್ಟಣ ದಸರಾ ವೀಕ್ಷಣೆಗೆ ಪ್ರತಿ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸೋಕೆ ನಿರ್ಧರಿಸಲಾಗಿದೆ ಅಂತ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನು ನೀಡಿದರು.